ಇದು ಕನ್ನಡಪ್ರಭ ಪತ್ರಿಕೆ. ಇದರಲ್ಲಿ 2 ವರದಿ ಇದೆ ಮತ್ತು ಒಂದು ಚಿಕ್ಕ ಸಣ್ಣ ಕಾಲಮ್ ಸ್ಟೋರಿ ಇದೆ. ಈ ಮೂರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದಂತಹ ಸಿಗಂದೂರು ಒಪ್ಪಂದದ ಒಂದು ಸಣ್ಣ ಎಕ್ಸಾಂಪಲ್ ಇರಬಹುದಾ ಅನ್ನೋ ಮಟ್ಟಿಗೆ ಅನುಮಾನ ಮೂಡಿಸುತ್ತೆ. ಕಾರಣ ಏನು? ದಲಿತ PM ಮಾಡಲು BJPಗೆ ಸದಾವಕಾಶ ಸಿದ್ದರಾಮಯ್ಯ, ದಲಿತರಿಗೆ ಗೌರವ ಕೊಡೋದು ಗೊತ್ತಿದೆ BY ವಿಜಯೇಂದ್ರ. ಒಂದು ಕಡೆ ವಿಜಯೇಂದ್ರ ಅವರು ದಲಿತರ ವಿಚಾರವನ್ನೇ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ದಲಿತರ ಮೂಗಿಗೆ ಬಾಯಿಗೆ ತುಪ್ಪ ಸವರುವಂತಹ ಮಾತುಗಳನ್ನೇ ಹೇಳ್ತಿದ್ದಾರೆ. ಇಬ್ಬರು ಕೂಡ ಪ್ರತಿ ಸಲ ದಲಿತೋದ್ಧಾರದ ದೊಡ್ಡ ದೊಡ್ಡ ಮಾತುಗಳನ್ನು ಎರಡೂ ಪಕ್ಷಗಳು ಹೇಳ್ತಾನೆ ಬರ್ತವೆ. ಆದರೆ ಯಾರು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಇದರ ಮಧ್ಯೆ ತುಂಬ ವಿಶೇಷ ಅನಿಸೋದು ಈ ಚಿಕ್ಕ ಸ್ಟೋರಿ. ರೆಡ್ಡಿ ನನ್ನ ನಡುವೆ ಯಾವುದೇ ವೈಮನಸ್ಸಿಲ್ಲ, ರಾಮುಲು ಸ್ಪಷ್ಟನೆ. ಅದರಲ್ಲಿ ಸಣ್ಣದೊಂದು ಸಾಲಿದೆ, ಒಂದು ವೇಳೆ ರಾಜ್ಯಾಧ್ಯಕ್ಷರ ಸ್ಥಾನ ಕೊಡೋದಾದರೆ ದಲಿತರಿಗೆ ಕೊಡಿ. ಮೂವರು ಕೂಡ ದಲಿತರ ವಿಚಾರವನ್ನೇ ಹೇಳಿದ್ರು. ಆದರೆ ಈ ಸ್ಟೋರಿ ಇದೆಯಲ್ಲ, ಇದು ಒಂದು ಟಕ್ಕರ್ ಕೊಡುವಂತಹ ನಡೆ ರೀತಿ ಕಾಣುತ್ತೆ. ಮೂವರು ಕೂಡ ಟಕ್ಕರ್ ಕೊಡ್ತಿದ್ದಾರೆ. ಹೇಗೆ? CM ಬದಲಾವಣೆ ಆಗಬೇಕು, ಓಕೆ. ಬದಲಾವಣೆ ಆಗೋದಾದ್ರೆ 2.5 ವರ್ಷ ಆದಮೇಲೆ DK ಶಿವಕುಮಾರ್ ಅವರಿಗೆ ಕೊಡಬೇಕಾ? ಒಂದು ವೇಳೆ ಕೊಡೋದೇ ಬೇಡ ಅನ್ನೋದಾದ್ರೆ ಯಾಕೆ ದಲಿತರಿಗೆ ಕೊಡಬಾರ್ದು? ದಲಿತರಿಗೆ ಕೊಟ್ಟೋದ್ರೆ ಸಿದ್ದರಾಮಯ್ಯ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಹೋದ್ರು, ಬಿಟ್ಟುಕೊಟ್ಟೋದ್ರು ದಲಿತರಿಗೆ ಅನ್ನುವಂತಹ ಒಂದು ದಾಖಲೆ ಉಳಿಯುತ್ತೆ. ಇದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರದ ಒಂದು ಅಂಶದ ರೀತಿ ಕಾಣಿಸುತ್ತೆ. ಎರಡನೇದು, ಇಲ್ಲಪ್ಪ ರಾಜ್ಯಾಧ್ಯಕ್ಷ ಹುದ್ದೆ ನನಗೂ ಸಿಗಲ್ಲ, ಮತ್ತೊಬ್ಬರಿಗೂ ಸಿಗೋದು ಬೇಡ, ಅದೇ ದಲಿತರಿಗೆ ಕೊಟ್ರೆ. ಯಡಿಯೂರಪ್ಪ ಅವ್ರ ಜೊತೆಲಿ ಇದ್ದ ಕಾರಣಕ್ಕೋಸ್ಕರ ದಲಿತರೊಬ್ಬರು ರಾಜ್ಯಾಧ್ಯಕ್ಷರಾದರೂ BJP ರಾಜ್ಯ ಘಟಕಕ್ಕೆ ಅನ್ನುವಂತಹ ಲೆಕ್ಕಾಚಾರ ಬರುತ್ತೆ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಇದೆ ಇಂಪಾರ್ಟೆಂಟ್ ಸ್ಟೋರಿ. ಇತ್ತೀಚೆಗೆ ವಿ ಸೋಮಣ್ಣ ಅವರು ಕಾರಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ನೋಡಪ್ಪ ರೆಡ್ಡಿ, ನೀನು ರಾಮುಲು ಜೊತೆಲಿ ಬರಬೇಕು, ಹೇಳಿದ್ದೀನಿ ನಾನು ಆಲ್ರೆಡಿ ದೆಹಲಿಯಲ್ಲಿ ಅನ್ನೋ ಮೂಲಕ ಒಂದು ಸಂದೇಶ ಕೊಡ್ತಾರೆ. ಅವರಿಬ್ಬರ ಮಧ್ಯೆ ಇದ್ದಂಥ ಒಂದು ಸಣ್ಣ ಮನಸ್ತಾಪವನ್ನು ಬಗೆಹರಿಸುವಂತಹ ಸಂಧಾನದ ಹೊಣೆಗಾರಿಕೆಯನ್ನು ನಾನೇ ಹೊತ್ಕೊಂಡಿದ್ದೀನಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ರು. ಈಗ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರವನ್ನು ಶ್ರೀರಾಮುಲು ಅವರು ಮಾತಾಡ್ತಿದ್ದಾರೆ ದೆಹಲಿಯ ಮೀಟಿಂಗ್ ಆದಮೇಲೆ ಅನ್ನೋದಾದರೆ, ಶ್ರೀರಾಮುಲು ಅವರು ಯಾಕೆ ಈಗ ಈ ಮಾತನ್ನಾಡ್ತಿದ್ದಾರೆ? ಈ ಹಿಂದೆ ಕೂಡ ಬೇರೆಯವರು ರಾಜ್ಯಾಧ್ಯಕ್ಷರಾದರು. ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದರು. ಅವತ್ತು ಈಗ ಯಾವುದು ಬಣ ಇದೆ ಆ ಬಣದ ರೀತಿ ಮತ್ತೊಂದು ಬಣ ಚರ್ಚೆ ಮಾಡಲಿಲ್ಲ, ವಿರೋಧ ವ್ಯಕ್ತಪಡಿಸಲಿಲ್ಲ, ಎಲ್ಲ ಸೈಲೆಂಟ್ ಆಗಿದ್ರು. ಅವತ್ತು ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು. ಅನಂತರದಲ್ಲಿ ಅವ್ರು ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಬೆಳವಣಿಗೆಗಳಾಗಿರುವಂಥದ್ದು. ಅವತ್ತು ಇಲ್ಲದ ವಿರೋಧ ಇವತ್ತು ವಿಜೇಂದ್ರ ಅವರ ವಿಚಾರಕ್ಕೆ ಯಾಕಾಗ್ತಿದೆ? ಒಂದಾದ್ಮೇಲೊಂದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರು, ಮತ್ತೊಂದು ಕಡೆ ಅವರದ್ದೇ ಬಣ ಅಂತ ಗುರುತಿಸಿಕೊಂಡಿರುವಂತಹ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ದೊಡ್ಡ ಲೀಸ್ಟ್ ಇದೆ. ಆದರೆ ಒಂದು ವಿಚಾರ ಇಲ್ಲಿ, ಶ್ರೀರಾಮುಲು ಅವರು ರಾಜ್ಯಾಧ್ಯಕ್ಷ ಹುದ್ದೆ ದಲಿತರು ಕೊಡಿ ಅನ್ನೋ ಮಾತನ್ನ ಹೇಳ್ತಿರೋದಕ್ಕೆ ಕೆಲವೇ ವಾರಗಳ ಹಿಂದೆ ವಿಜೇಂದ್ರ ಅವ್ರಿಗಾದ್ಮೇಲೆ ಇನ್ನೊಂದು ಟರ್ಮ್ಗೆ ನಮ್ಗೆ ಅವಕಾಶ ಮಾಡಿಕೊಡಿ, ದಲಿತರಿಗೆ ಅವಕಾಶ ಮಾಡಿಕೊಡಿ, ST ಸಮಾಜಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಸ್ಪಷ್ಟವಾದ ಒಂದು ಮಾತಾಗಿತ್ತು. ಆದರೆ ಏಕಾಏಕಿ ದೆಹಲಿಯ ಮೀಟಿಂಗ್ ಬಳಿಕ ರಾಮುಲು ಅವರು ಕೂಡ ವಿಜೇಂದ್ರ ಅವರಿಗೆ ಸಾಕು, ಆ ಜಾಗಕ್ಕೆ ದಲಿತರೊಬ್ಬರನ್ನು ತಂದು ಕೂರಿಸಿ ಅನ್ನೋ ಮಾತು ಹೇಳ್ತಿದಾರಲ್ಲ, ಎಲ್ಲವೂ ಕೂಡ ಆಯಕಟ್ಟಿನ ಜಾಗಕ್ಕೆ ಸಮಸ್ಯೆ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ರಾಜಕೀಯದಲ್ಲಿ ಯಾರದ್ದೋ ಒಬ್ಬ ನಾಯಕನ ಒಂದು ನಿರ್ಣಾಯಕ ಘಟ್ಟ ಬಂತು, ಇಲ್ಲಪ್ಪ ಅವರೊಂದು ಸ್ಥಾನ ಬಿಟ್ಕೊಡ್ಬೇಕು, ಮತ್ತೊಂದು ಮಗದೊಂದು ಅನ್ನೋದು ಚರ್ಚೆ ಶುರುವಾದಾಗ ಈ ದಲಿತ 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 ಅನ್ನುವಂತಹ 3 ಅಕ್ಷರದ ಮಂತ್ರವನ್ನು ಪಠಿಸ್ತಾರೆ. ಆರಂಭದಲ್ಲಿ ಅವ್ರು ಬೆಳೀಲಿಕ್ಕೆ ಪಠಿಸ್ತಾರೆ, ಕೊನೆಯಲ್ಲಿ ಅವ್ರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಪಠಿಸ್ತಾರೆ. ಒಂದು ವೇಳೆ ನನಗೂ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ ಅಂದರೆ ಕಟ್ಟ ಕಡೆಯದಾಗಿ ನೋಡಿ, ಬಿಡಪ್ಪ ಕೊಡೋಣ ಅನ್ನೋ ಸಂದರ್ಭದಲ್ಲಿ ದಲಿತ ಅನ್ನೋ ಪದ ಬಳಸೋದಿದೆಯಲ್ಲ, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಅವರಿಗೆ ರಾಜಕೀಯದಲ್ಲಿ
ಅಧಿಕಾರದ ಚುಕ್ಕಾಣಿಯನ್ನು ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನುವಂತಹ ಮತ್ತು ರಿಸಲ್ಟ್ನ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಎಲ್ಲ ತಾಕತ್ತಿರುವಂತಹ ಸಮುದಾಯ, ಅತಿ ದೊಡ್ಡ ಸಮುದಾಯ. ಆದರೆ ಇದುವರೆಗೂ ಸಿ ಎಂ ಆಗಿಲ್ಲ, ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನಮಾನಗಳು ಸಿಕ್ಕಿಲ್ಲ. ಹೈಯೆಸ್ಟ್ ಅಂದರೆ DCM ಪೋಸ್ಟ್. ಆದರೆ ಈಗ ನೋಡಿ, ಮೂರೂ ಪೋಸ್ಟ್, ಮೂರೂ ಸುದ್ದಿಗಳಲ್ಲಿ ಅದೇ ಇದೆ, ದಲಿತ ದಲಿತ ದಲಿತ. ಕೊನೆಯಲ್ಲಿ ಎಲ್ಲ ಉಳಿದ್ರೆ, ಪಾತ್ರೆಯಲ್ಲಿ ಏನಾದರೂ ತಳದಲ್ಲಿ ಏನಾದರೂ ಉಳಿದಿದ್ರೆ ಅದು ದಲಿತ. ನಿಜಕ್ಕೂ ಇಂತಹ ನಡೆ ಇದೆಯಲ್ಲ, ಇದು ರಾಜಕಾರಣದಲ್ಲಿ ಕಟ್ಟ ಕಡೆಯ ಸಂದರ್ಭಗಳಲ್ಲಿ ಒಬ್ಬ ನಾಯಕ ಈ ಥರದ್ದೊಂದು ಪ್ರದರ್ಶನ ಮಾಡೋಗ್ತಾರೆ, ಈ ಥರದ್ದೊಂದು ನನ್ನ ಬಂಡವಾಳ ಇಷ್ಟೇ ಅನ್ನುವಂಥದ್ದನ್ನು ತೋರಿಸ್ಕೋತಾರೆ ಅಂದರೆ ಅದು ತಪ್ಪಾಗುತ್ತೆ. ಆದರೆ ಸೋಮಣ್ಣ ಅವರ ಭೇಟಿಯ ಬಳಿಕ ಬಿ ಶ್ರೀರಾಮುಲು ಅವರು ಇಲ್ಲ ದಲಿತರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿ ಅನ್ನೋದು ಹೇಳ್ತಾ ಇದ್ದಾರಲ್ಲ, ಇದು ಬೇರೆ ಲೆಕ್ಕಾಚಾರವನ್ನೇ ಹೇಳ್ತಿದೆ. ವಿಜೇಂದ್ರ ಅವರಿಗೆ ಯಾವ ಕಾರಣಕ್ಕೂ ಆ ಸ್ಥಾನ ಸಿಗಬಾರ್ದು ಅಂತಲೋ ಒಂದು, ಎರಡನೇದ್ದು ಇಲ್ಲ ನಮ್ಮ ವಿರೋಧಿ ಬಣಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಾರ್ದು ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವರ ಬಣವೋ ದಲಿತರೊಬ್ಬರನ್ನು ತಂದು ಕೂರಿಸುವ ಒಂದು ಲೆಕ್ಕಾಚಾರ ಹಾಕಿಕೊಂಡಂತೆ ಕಾಣ್ತಿದೆ ಮೇಲ್ನೋಟಕ್ಕೆ. ಕಾಂಗ್ರೆಸ್ನಲ್ಲೂ ಕೂಡ ಇರುವಂತಹ ಏನು CM ಕುರ್ಚಿ ಫೈಟ್ ಇದೆ, ಇಲ್ಲೂ ಕೂಡ ನನಗೆ ಸಿಗಲಿಲ್ಲ ಅಂದರೆ ಅವ್ರಿಗೂ ಸಿಗೋದು ಬೇಡ, ದಲಿತರೊಬ್ಬರನ್ನು ತಂದು ಕೂರಿಸೋಣ ಅನ್ನೋ ಲೆಕ್ಕಾಚಾರಕ್ಕೆ ಪೂರಕವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಅಂದರೆ ಯಾರಿಗೂ ಸಿಗಲಿಲ್ಲಪ್ಪ, ಇಲ್ಲ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಯಾರಿಗೂ ಬೇಡ ಅಂದಂಗೆ ಮಾತ್ರ ದಲಿತರಿಗೆ ಆ ಸ್ಥಾನ ಕೊಡೋಣ ಅನ್ನುವಂತಹ ಮನಸ್ಥಿತಿ ಈಗಲೂ ಇದೆ ಅನ್ನೋದಾದರೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅದರಲ್ಲೂ ರಾಜಕಾರಣದಲ್ಲಿ ಓದ್ಕೊಂಡವರು, ವಿದ್ಯಾವಂತರು, ಪ್ರಜ್ಞಾವಂತರು ಇರುವಂತಹ ಕೊಳಕು ರಾಜಕಾರಣದಲ್ಲೇ ಜಾತಿ ವ್ಯವಸ್ಥೆ ಜೋರಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಿದ್ರೆ BJP ರಾಜ್ಯಾಧ್ಯಕ್ಷರು ದಲಿತರಾಗಬೇಕು, ಆಗೋದಾದರೆ ಯಾರಾಗಬೇಕು? ಮುಖ್ಯಮಂತ್ರಿ ಹುದ್ದೆ ದಲಿತರಿಗೆ ಸಿಗಬೇಕು ಅನ್ನೋದಾದರೆ ಅದು ಖರ್ಗೆ ಅವರ ಅಥವಾ ಪರಮೇಶ್ವರ್ ಅವರ? ಕಮೆಂಟ್ ಮಾಡಿ.